ಹಲೋ ಸ್ಟೂಡೆಂಟ್ಸ್, ಇವತ್ತು ಹೊಸ ಲೆಸನ್ನು ರೀಪ್ರೊಡಕ್ಷನ್ ಇನ್ ಆ್ಯನಿಮಲ್ಸ್ ಅಂತ. ಇಲ್ಲಿ ರೀಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದ ಮೇನ್ ಫೀಚರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಈಗ ಫೀಚರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಯಾವ್ದಾದ್ರು ಬರುತ್ತೆ ನೋಡಿ. ಗ್ರೋತ್, ಮೂಮೆಂಟ್, ಈಟಿಂಗ್ ಫುಡ್, ರೆಸ್ಪೈರ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಹಾಗೆ ರೀಪ್ರೊಡಕ್ಷನ್. ಈ ಒಂದು ನಾವು ಲೆಸನಲ್ಲಿ ರೀಪ್ರೊಡಕ್ಷನ್ ಇನ್ ಆ್ಯನಿಮಲ್ಸ್ ಅಂದರೆ ರೀಪ್ರೊಡಕ್ಷನ್ ಅಂದರೆ ಹೇಳಿ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಯಂಗ್ ಒನ್ ಅಂತ. ಅಂದರೆ ಏನು, ಯಾವುದೇ ಒಂದು ಲಿವಿಂಗ್ ಬೀಯಿಂಗು ತನ್ನನ್ನು ಹೋಲುವಂತಹ ಯಂಗ್ ಒನ್ಗೆ ಬರ್ತ್ನ ಕೊಡುವಂಥ ಒಂದು ಪ್ರೋಸೆಸ್ ಅಲ್ವಾ. ಪ್ರೋಸೆಸ್ ಆಫ್ ಗಿವಿಂಗ್ ಬರ್ತ್ ಟು ಯಂಗ್ ಒನ್ ಅಂತ ಹೇಳ್ಬೋದು ಅಲ್ವಾ. ಈ ಒಂದು ಲೆಸನಲ್ಲಿ ನಾವು ಆ್ಯನಿಮಲ್ಸ್ ಅಥವಾ ಬರ್ಡ್ಸು, ಹ್ಯೂಮನ್ ಬೀಯಿಂಗ್ಸು ರೀಪ್ರೊಡಕ್ಷನ್ನು ಮಾಡೋದು ಪ್ರಯೋಜನ ಏನು, ಹಾಗೆಯೇ ಇಲ್ಲಿ ರೀಪ್ರೊಡಕ್ಷನ್ ಅಂತ ಬಂದಾಗ ಯಂಗ್ ಒನ್ ರಿಸೆಂಬಲ್ ದೇರ್ ಪೇರೆಂಟ್, ಅವ್ರ ಪೇರೆಂಟ್ ಥರನೇ ಇರುತ್ತೆ ಹೌದಲ್ವಾ. ಡಾಗ್ ಮರಿಗೆ ಜನ್ಮ ಕೊಡೋದು, ಮಗು ಅಂದರೆ ಮನುಷ್ಯನನ್ನು ಹೋಲೋದು, ಅವರ ತಾಯಿಯನ್ನು ಮಕ್ಕಳು ತಂದೆ ತಾಯಿಯನ್ನು ಹೋಲೋದು, ಇದಿರುತ್ತೆ ಅಲ್ವಾ, ರಿಸೆಂಬಲ್ ಅಂತ ಬರುತ್ತೆ. ಹಾಗೆಯೇ ಇಲ್ಲಿ ಯಾವುದು ಫ್ರಾಗ್ದು ಮತ್ತು ಬಟರ್ಫ್ಲೈದು ಏನು ರೀಪ್ರೊಡಕ್ಷನ್ ಹೇಗಿರುತ್ತೆ ಅನ್ನೋದೆಲ್ಲ ಇಲ್ಲಿ ತಿಳ್ಕೊಬೋದು. ನೋಡೋಣ ಲೆಸನ್. ಯೂನಿಟ್ 4 ರೀಪ್ರೊಡಕ್ಷನ್ ಇನ್ ಆ್ಯನಿಮಲ್ಸ್. Reproduction is one of the important features of living beings. Reproduction is one of the important features of living beings. This is the way they help their species survive for long time on the earth. Reproduction is the process in which animals produce their young ones. Reproduction is the process in which animals produce their young ones. The young ones of animals resemble their parents. They have the same parts as the parents. When they grow, they are of the same size as the parents. ರೀಪ್ರೊಡಕ್ಷನ್ ಅಂತ ಬಂತಲ್ವ, ದಿಸ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ. ಈಗ ಫೀಚರ್ಸ್ನ ನಾವು ನೋಡಿದ್ವಿ, ನೀವು ಹಿಂದಿನ ತರಗತಿಲೆಲ್ಲ ತಿಳ್ಕೊಂಡಿರ್ತೀರ. ಹ್ಯೂಮನ್ ಬೀಯಿಂಗ್ಸ್ ಅಥವಾ ಲಿವಿಂಗ್ ಬೀಯಿಂಗ್ಸ್ ಗ್ರೋ, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್, ಹಾಗೆ ಲಿವಿಂಗ್ ಬೀಯಿಂಗ್ಸ್ ಡೈ. ಇವೆಲ್ಲ ಏನಪ್ಪ ಅಂದರೆ ಫೀಚರ್ಸ್, ಗುಣಲಕ್ಷಣ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ ಅಲ್ವಾ. ಈಗ ಗ್ರೋತ್, ಯಾವುದೇ ಒಂದು ಲಿವಿಂಗ್ ಬೀಯಿಂಗು ಹುಟ್ಟಿದಾಗಲಿಂದ ಸಾಯೋವರೆಗೆ ಒಂದೇ ರೀತಿ ಇರಲ್ಲ, ಗ್ರೋತ್ ಆಗುತ್ತೆ. ಗ್ರೋತ್ ಅಂತ ಬಂದಾಗ ಇನ್ಕ್ರೀಸ್ ಇನ್ ಹೈಟ್ ಆ್ಯಂಡ್ ಸೈಜ್ ಅಲ್ವಾ. ಅಂದರೆ ದೇಹದ ತೂಕ, ಗಾತ್ರ, ಎತ್ತರ ಇವು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಹೆಚ್ಚಾಗುತ್ತೆ ಗ್ರೋತ್ ಅನ್ನೋದು. ಹಾಗೆಯೇ ನೆಕ್ಸ್ಟ್ ಮೂಮೆಂಟ್, ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಮಾಡೋದು, ಈಗ ಆ್ಯನಿಮಲ್ಸು, ಹ್ಯೂಮನ್ ಬೀಯಿಂಗ್ಸು. ಹಾಗೆ ಈಟ್ ಫುಡ್, ಯಾವುದೂ ಕೂಡ ಲಿವಿಂಗ್ ಬೀಯಿಂಗ್ಸು ವಿತೌಟ್ ಫುಡ್ ಸರ್ವೈವ್ ಆಗೋಕ್ಕಾಗತ್ತಾ, ಇಲ್ಲ. ಅದೇ ನಾನ್ ಲಿವಿಂಗ್ ಥಿಂಗ್ಸು ಬೇಕಾಗಿಲ್ಲ ಫುಡ್ಡು. ಲಿವಿಂಗ್ ಬೀಯಿಂಗ್ಸ್ ಕೆನಾಟ್ ಲಿವ್ ವಿದೌಟ್ ಫುಡ್. ಹಾಗೆಯೇ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಬಂತು, ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡೋದು ಅಲ್ವಾ. ಹಾಗೆಯೇ ಇವತ್ತಿನ ನಾವು ಈ ಒಂದು ಲೆಸನಲ್ಲಿ ಏನು ರೀಪ್ರೊಡಕ್ಷನ್ ಬಗ್ಗೆ ತಿಳ್ಕೊತಾ ಇರೋದು ಅಲ್ವಾ. ರೀಪ್ರೊಡಕ್ಷನ್ ಏನಕ್ಕಾಗತ್ತೆ, ಅದರಿಂದ ಏನು ಪ್ರಯೋಜನ, ರೀಪ್ರೊಡಕ್ಷನ್ನಿಂದ ಏನಾಗುತ್ತೆ, ಅವುಗಳ ಸ್ಪೆಸೀಸು ತುಂಬ ದಿನ ಅಥವಾ ತುಂಬ ವರ್ಷಗಳ ಕಾಲ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಅವುಗಳ ಸಂತತಿ ಮುಂದುವರ್ಕೊಂಡು ಹೋಗುತ್ತೆ. ಈಗ ಬೆಕ್ಕು ಒಂದು ಮರಿಗೆ ಜನ್ಮ ಕೊಡುತ್ತೆ ಇಲ್ವಾ, ರೀಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಅದರ ಒಂದು ಸಂತತಿನೇ ಇರೋದಿಲ್ಲ ಹೌದಲ್ವಾ. ಹಾಗಾಗಿ ರೀಪ್ರೊಡಕ್ಷನ್ನು ತುಂಬಾ ಇಂಪಾರ್ಟೆಂಟು ಅಲ್ವಾ. ಅದ್ರ ಬಗ್ಗೆ ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಏನು ರೀಪ್ರೊಡಕ್ಷನ್ ಅಂತ ಬಂದಾಗ, ರೀಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಆ್ಯನಿಮಲ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್. ಯಾವುದೇ ಆ್ಯನಿಮಲ್ಸ್ ಆಗಲಿ, ಹ್ಯೂಮನ್ ಬೀಯಿಂಗ್ಸ್ ಆಗಲಿ, ತನ್ನನ್ನೇ ಹೋಲುವಂತಹ ಅಥವಾ ತನ್ನ ಒಂದು ಏನು ಯಂಗ್ ಒನ್ ಅಂತ ಹೇಳ್ತೀವಿ, ಮರಿಗೆ ಜನ್ಮ ಕೊಡೋದು, ಮಗುಗೆ ಜನ್ಮ ಕೊಡೋದು, ಅದಕ್ಕೇನಂತೀವಿ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಅಲ್ವಾ. ಆದರೂ ಏನಾಗುತ್ತೆ ಅಲ್ಲಿ, ದ ಯಂಗ್ ಒನ್ಸ್ ರಿಸೆಂಬಲ್ ದೇರ್ ಪೇರೆಂಟ್. ಅಂದರೆ ಹೇಳಿದ್ವಲ್ಲ, ಬೆಕ್ಕಿನ ಮರಿಗೆ ಜನ್ಮ ಕೊಡುತ್ತೆ, ಕೋಳಿ ಮರಿಗೆ ಜನ್ಮ ಕೊಡೋದು, ಹಾಗೆ ಮನುಷ್ಯರು ಮಗುಗೆ ಜನ್ಮ ಕೊಡೋದು ಹೌದಲ್ವಾ. ಅಲ್ಲೇ ಇಲ್ಲೇನು ರಿಸೆಂಬಲ್ ಅಂತ ಬರೋದು, ಅದನ್ನು ಹೋಲುವಂತಹ ಇನ್ನೊಂದು ಜೀವಿಗೆ ಜನ್ಮವನ್ನು ಕೊಡೋದು. ಹಾಗೆ ಯಂಗ್ ಒನ್ ಏನು ಮಾಡುತ್ತೆ, ಸ್ವಲ್ಪ ವರ್ಷ ಆದ ನಂತರ, ಬೆಳೆದ ನಂತರ ಏನು ಮಾಡುತ್ತೆ, ಪೇರೆಂಟ್ ಥರನೇ
ಕಾಣಿಸುತ್ತೆ. ಹೌದಲ್ವ? ಹೈಟು ಮತ್ತು ಸೈಜಲ್ಲೆಲ್ಲ ಸೇಮ್ ಪೇರೆಂಟ್ ಹೇಗಿರುತ್ತೆ ಅದೇ ರೀತಿ ಅದು ಬೆಳವಣಿಗೆ ಆಗುತ್ತೆ ಅಲ್ವಾ? ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಹೆನ್ ವಿತ್ ಇಟ್ಸ್ ಚಿಕ್ಸ್. ಚಿಕ್ಸ್ ಮೀನ್ಸ್ ಯಂಗ್ ಒನ್ ಆಫ್ ಹೆನ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಅ ಫ್ರಾಗ್ ವಿತ್ ಇಟ್ಸ್ ಟ್ಯಾಡ್ಪಾಲ್. ಹಾಗೆ ಅ ಕ್ಯಾಟ್ ವಿತ್ ಇಟ್ಸ್ ಕಿಟನ್, ಅ ಪೀ ಹೆನ್ ವಿತ್ ಇಟ್ಸ್ ಪೀ ಚಿಕ್, ಅ ವುಮನ್ ವಿತ್ ಹರ್ ಬೇಬಿ. ಹಾಗೆ ರೀಪ್ರೊಡಕ್ಷನ್ ಅಂತ ಬಂದಾಗ ಆ್ಯನಿಮಲ್ಸ್ಗಳನ್ನು 2 ಟೈಪ್ಸ್ ಕ್ಲಾಸಿಫೈ ಮಾಡ್ತಾರೆ. ಯಾವ ರೀತಿ? ಕೆಲವು ಆ್ಯನಿಮಲ್ಸ್ಗಳು ಡೈರೆಕ್ಟು ಬೇಬಿಗೆ ಜನ್ಮ ಕೊಡೋದ್ರಲ್ಲಿ ಒಂದಾದರೆ, ಇನ್ನೊಂದು ಮೊಟ್ಟೆಯನ್ನು ಇಟ್ಟು ನಂತರ ಅದು ಮರಿ ಮಾಡೋದು. ಇದು 2 ರೀತಿ ರೀಪ್ರೊಡಕ್ಷನನ್ನು ನಾವು ಕಾಣ್ತೀವಿ. ನೋಡಿ, ಇಲ್ಲಿ ವಿ ಕ್ಯಾನ್ ಕ್ಲಾಸಿಫೈ ಆ್ಯನಿಮಲ್ಸ್ ಇಂಟು 2 ಗ್ರೂಪ್ಸ್ ಆನ್ ಹೌ ದೇ ರೀಪ್ರೊಡ್ಯೂಸ್. ಯಾವ ರೀತಿ ಅದು ರೀಪ್ರೊಡಕ್ಷನ್ ಮಾಡುತ್ತೆ ಅದರಲ್ಲಿ 2 ಟೈಪ್ಸ್ನ ನಾವು ಕ್ಲಾಸಿಫೈ ಮಾಡ್ಬೋದು. ದ ಆ್ಯನಿಮಲ್ಸ್ ದಟ್ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಸೆಕೆಂಡ್ ಒನ್, ದ ಆ್ಯನಿಮಲ್ಸ್ ದಟ್ ಲೇ ಎಗ್ಸ್ ಔಟ್ ಆಫ್ ವಿಚ್ ಅ ಬೇಬಿ ಹ್ಯಾಚಸ್. ಅಂದರೆ ಈಗ ಮನುಷ್ಯರು ಮಗುಗೆ ಜನ್ಮ ಕೊಡೋದು, ಅದು ಫಸ್ಟ್ ಒನ್ ಬರ್ತದೆ. ಇಲ್ಲಿ ಎಗ್ ಅಂತ ಬಂದಾಗ ಮೊಟ್ಟೆ ಇಟ್ಟು ನಂತರ ಅದನ್ನು ಕಾವು ಕೊಟ್ಟು ಅದರಿಂದ ಮರಿ ಬರೋದು. ಹ್ಯಾಚಸ್ ಅಂದರೆ ಹೇಳಿ ಕಾವು ಕೊಟ್ಟು ಅದರಿಂದ, ಇವಾಗ ಕೋಳಿ ಅಥವಾ ಡಕ್ ಇವುಗಳೇನು ಮೊಟ್ಟೆ ಇಟ್ಟು ನಂತರ ಮರಿಗಳು ಆಚೆ ಬರುತ್ತೆ ಅಲ್ವಾ? ಹಾಗಾಗಿ 2 ರೀತಿ ನಾವು ರೀಪ್ರೊಡಕ್ಷನನ್ನು ಕಾಣ್ಬೋದು. ಡೈರೆಕ್ಟ್ಲಿ ಗಿವಿಂಗ್ ಬರ್ತ್, ಇನ್ನೊಂದು ಎಗ್ ಲೇಯಿಂಗ್ ಅಲ್ವಾ? ಮೊಟ್ಟೆ ಇಟ್ಟು ನಂತರ ಮರಿ ಬರೋದು. ಸೊ ನಾವಿವತ್ತು ಏನು ತಿಳ್ಕೊಂಡ್ವಿ? ವಾಟ್ ಈಸ್ ರೀಪ್ರೊಡಕ್ಷನ್ ಆ್ಯಂಡ್ ದೇರ್ ಆರ್ 2 ಟೈಪ್ಸ್ ಇನ್ ರೀಪ್ರೊಡಕ್ಷನ್ ಅಲ್ವಾ? ರೀಪ್ರೊಡಕ್ಷನ್ ಅಂತ ಬಂದಾಗ ರೀಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಆ್ಯನಿಮಲ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್. ಅಂದರೆ ಪ್ರಾಣಿಗಳು ತಮ್ಮನ್ನೇ ಹೋಲುವ ಮರಿಗಳಿಗೆ ಜನ್ಮ ಕೊಡೋ ಒಂದು ಪ್ರಕ್ರಿಯೆನ ನಾವು ಇಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳ್ತೀವಲ್ವಾ? ರೀಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಆ್ಯನಿಮಲ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್. ಹಾಗೆ ಇಲ್ಲಿ ರೀಪ್ರೊಡಕ್ಷನ್ನು ವಿ ಕ್ಯಾನ್ ಕ್ಲಾಸಿಫೈ ಆ್ಯನಿಮಲ್ಸ್ ಇಂಟು 2 ಗ್ರೂಪ್ಸ್ ಆನ್ ಹೌ ದೇ ರೀಪ್ರೊಡ್ಯೂಸ್. ಫಸ್ಟ್ ಒನ್, ದ ಆ್ಯನಿಮಲ್ಸ್ ದಟ್ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಸೆಕೆಂಡ್ ಒನ್, ದ ಆ್ಯನಿಮಲ್ಸ್ ದಟ್ ಲೇ ಎಗ್ಸ್ ಔಟ್ ಆಫ್ ವಿಚ್ ಅ ಬೇಬಿ ಹ್ಯಾಚಸ್. ಹಾಗೆ ಇದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವಾಟ್ ಈಸ್ ರೀಪ್ರೊಡಕ್ಷನ್? ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ಆ್ಯನಿಮಲ್ಸ್ ರೀಪ್ರೊಡ್ಯೂಸ್ ಅಲ್ವಾ? ಹಾಗೆಯೇ ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ದ ಲೆಟರ್ ಆಫ್ ದ ಕರೆಕ್ಟ್ ಆನ್ಸರ್ ಇದೆ ನೋಡಿ. ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ ಬೀಯಿಂಗ್ಸ್ ಪ್ರೊಡ್ಯೂಸ್ ದೇರ್ ಓನ್ ಕೈಂಡ್ ಈಸ್ ಕಾಲ್ಡ್ ಅಂತಿದೆ ನೋಡಿ. ಅದಕ್ಕೆ ಆಪ್ಷನಲ್ಲಿ ರೀಪ್ರೊಡಕ್ಷನ್, ಡೈಜೆಷನ್, ಫೋಟೋಸಿಂಥಸಿಸ್ ಅಂತಿದೆ. ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ ಥಿಂಗ್ಸ್ ಪ್ರೊಡ್ಯೂಸ್ ದೇರ್ ಓನ್ ಕೈಂಡ್ ಅಂದರೆ ಓನ್ ಕೈಂಡ್ ಏನು ಹೇಳಿ? ಅವುಗಳನ್ನೇ ಹೋಲುವಂಥದ್ದು ಅಲ್ವಾ? ಅದಕ್ಕೆ ಏನಂತೀವಿ? ರೀಪ್ರೊಡಕ್ಷನ್ ಅಂತ ಹೇಳೋದು. ಸೊ ನೀವಿಲ್ಲಿ ಏನು ಮಾಡೋದು? ಎ ಅಂತ ಇಲ್ಲಿ ಬರಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಚಿಕ್ಕದು ಬಾಕ್ಸ್ ಕೊಟ್ಟಿರೋದ್ರಿಂದ ಫುಲ್ ವರ್ಡ್ ಬರೆಯೋಕ್ಕಾಗಲ್ಲ. ಲೆಟರ್ನ ಬರೆಯೋದು ಅಂತ ನೋಡಿ. ರೈಟ್ ದ ಲೆಟರ್ ಅಂತ ಇರೋದ್ರಿಂದ ಲೆಟರ್ನ ಬರೆಯೋದು ಎ ಅಂತ ಅಲ್ವಾ? ಬರೀತೀರ ತಾನೆ? ಹಾಗೆ 2 ಕ್ವೆಶನ್ನು ಜೊತೆಗೆ ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಇದೆಯಲ್ಲ ಅದೊಂದು. ಇದು 3 ಕೂಡ ನೀವು ಕ್ವೆಶನ್ಗೆ ಆನ್ಸರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.